ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಷಯಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿಯ ಕೈಯ ಶರಣು ಶರಣಾರ್ಥಿಗಳು. ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಹಾಗೂ ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಕೋಲ ತುದಿಯ ಕೋಡಗನಂತೆ ಮೇಣ ತೊಲೆಯ ಗೊಂಬೆಯಂತೆ ಆಡಿದೆ ನಯ್ಯ ನೀನಾಡಿಸಿದಂತೆ, ಆಡಿದೆ ನಯ್ಯ ನೀನಾಡಿಸಿದಂತೆ, ನೋಡಿದೆ ನಯ್ಯ ನೀ ನುಡಿಸಿದಂತೆ, ನೋಡಿದೆ ನಯ್ಯ ನೀ ನುಡಿಸಿದಂತೆ, ಇದ್ದೇ ನಯ್ಯ ನೀನಿರಿಸಿದಂತೆ, ಇದ್ದೇ ನಯ್ಯ ನೀನಿರಿಸಿದಂತೆ, ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ, ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ, ಸಾಕ್ಯಂಬನ್ನಕ್ಕ 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 ಸಾಕ್ಯಂಬನ್ನಕ್ಕ, ಕೋಲ ತುದಿಯ ಕೋಡಗನಂತೆ ಮೇಣ ತೊಲೆಯ ಗೊಂಬೆಯಂತೆ, ಕೋಲ ತುದಿಯ ಕೋಡಗನಂತೆ. ಈ ಜಗತ್ತು ರಂಜನಾತ್ಮಕವಾದುದು. ಮಾನವನಿಗೆ ರಂಜನೆ ಬೇಕು. ಹೊಟ್ಟೆಪಾಡಿಗಾಗಿ ಒಂದೊಂದು ರೀತಿಯ ಆಟಗಳು. ಮಂಗನನ್ನು ಕೋಲಿನ ತುದಿಗೆ ಕಟ್ಟಿ ಆಟವಾಡಿಸುತ್ತಾನೆ. ಕೋಲಿಲ್ಲದಿದ್ದರೆ ಮಂಗ ಕಚ್ಚುವುದು. ಇನ್ನು ಗೊಂಬೆ ಆಡಿಸುವವನಿಗೆ ದಾರ ಬೇಕು. ದಾರದ ತುದಿಗೆ ಗೊಂಬೆಗಳನ್ನು ಕಟ್ಟಿ ಕುಣಿಸುತ್ತಾನೆ. ಅದರಂತೆ ಜಗತ್ತನ್ನ ಈ ಯಂತ್ರವನ್ನು ನಡೆಸುವನು ಪರಮಾತ್ಮನು. ಆತನು ಎಲ್ಲ ಜೀವಿಗಳನ್ನು ಆಟವಾಡಿಸುತ್ತಾನೆ. ಅಕ್ಕ ಹೇಳುತ್ತಾಳೆ, ದೇವಾ ನೀನಾಡಿಸಿದಂತೆ ಆಡುತ್ತೇನೆ, ನೀನು ನುಡಿಸಿದಂತೆ ನುಡಿಯುತ್ತೇನೆ, ನೀನು ಇರಿಸಿದಂತೆ ಇರುತ್ತೇನೆ, ನಾನು ಸ್ವತಂತ್ರಳಲ್ಲ, ಎಲ್ಲವೂ ನಿನ್ನ ಅಧೀನವಾಗಿದೆ, ನೀನು ಸಾಕೆಂಬುವವರೆಗೂ ನಾನಿರುವೆನಯ್ಯ ಎನ್ನುತ್ತಾಳೆ ಅಕ್ಕ. ಪ್ರಥಮ ಕವಿತ್ರಿ ಅಕ್ಕ ಜಗದ ಯಂತ್ರವಾಹಕ ಎಂಬ ಕನ್ನಡ ಪದವನ್ನು ಅಂದೇ ಬಳಸಿದಂಥ ಅಪ್ಪಟ ಕನ್ನಡತಿ ಅಲ್ಲವೇ? ಆತ್ಮೀಯರೇ, ತಮಗೆಲ್ಲ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ನಮಸ್ಕರಿಸಿ ಅವರನ್ನೆಲ್ಲ ಬೀಳ್ಕೊಂಡು ಕಲ್ಯಾಣವನ್ನು ಬಿಟ್ಟು ಮುನ್ನಡೆಯುತ್ತಾಳೆ. ಶರಣರನ್ನು ಮರೆಯಲು ಆಗದೆ ದುಃಖದಿಂದ ಹೇಳುತ್ತಾಳೆ, ಅಯ್ಯ ನಿಮ್ಮ ಮಹಾಂತರ ಕೂಡಿದ ಸುಖ ಉಪಮೆಗೆ ತರಬಾರದಯ್ಯ, ಅಯ್ಯ ನಿಮ್ಮ ಮಹಾಂತರ ಕೂಡಿ ಅಗಲುವ ಧಾವತಿಯಿಂದ ಸಾವುದು ಕರಲೇಸಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಿಜವನ್ನರಿದ ಮಹಾಮಹಿಮರ ನಗಲಿ ನಿಲ್ಲಲಾರಿನಯ್ಯ ಎನ್ನುತ್ತಾಳೆ. ಅಕ್ಕಳ ಮನಸ್ಸು ಶರಣರ ಅಗಲಿಕೆ ನೋವನ್ನು ಸಹಿಸಲು ಆಗದೆ ನಿಮ್ಮ ಮಹಾಂತರ ಕೂಡಿ ಅಗಲುವ ಧಾವತಿಗಿಂತ ಸಾವುದು ಕರಲೇಸಯ್ಯ ಎನ್ನುತ್ತಾಳೆ. ನಿಜ, ಶರಣರ ಸಂಘ ದಿವ್ಯ ಸುಖಾನುಭವ ಅಲ್ಲವೇ? ಅಕ್ಕ ಅನುಭವ ಮಂಟಪದ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಎಲ್ಲರಿಂದ ಹೊಗಳಿಸಿಕೊಂಡು ಕೆಲಕಾಲ ಎಲ್ಲರ ಒತ್ತಾಯದ ಮೇರೆಗೆ ಬಸವ ಕಲ್ಯಾಣದಲ್ಲಿ ಇರುತ್ತಾಳೆ ಹಾಗೂ ತನ್ನ ಶಿವಯೋಗ ಸಾಧನೆಯನ್ನು ಮುಂದುವರಿಸುತ್ತಾಳೆ. ಬಸವ ತಂದೆ ಮತ್ತು ನೀಲಾಂಬಿಕಾ ತಾಯಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಯೋಗಾಂಗ ತ್ರಿವಿಧಿಯನ್ನು ಬರೆಯುತ್ತಾಳೆ. ಕೆಲಕಾಲ ಉಳಿದು ಅನುಭವ ಮಂಟಪದ ಚರ್ಚೆಗಳಲ್ಲಿ ಭಾಗವಹಿಸುತ್ತಾಳೆ, ಸ್ವರವಚನಗಳನ್ನು ರಚಿಸುತ್ತಾಳೆ ಹಾಗೂ ಬಸವಣ್ಣವರ ಮೇರು ವ್ಯಕ್ತಿತ್ವವನ್ನು ಕಂಡು ವಿಶೇಷ ಗುಣಗಳ 52 ಶ್ರೇಷ್ಠ ಗುಣಗಳನ್ನು ಆರಿಸಿ ವಚನವನ್ನು ರಚಿಸುತ್ತಾಳೆ ಬಸವಣ್ಣನವರ ವ್ಯಕ್ತಿತ್ವದ ಮೇಲೆ. ಹಾಗೆ ಕೆಲಕಾಲದ ನಂತರ ಮತ್ತೆ ಎಲ್ಲ ಶರಣರ ನೆನಪುಗಳೊಂದಿಗೆ ಹೊತ್ತು ಕದಳಿಯತ್ತ ಸಾಗುತ್ತಾಳೆ. ಶರೀರವಿರುವ ತನಕ ಹಸಿವಿನ ಬಾಧೆ ತಪ್ಪದು ಅಲ್ಲವೇ? ಹಸಿವೆ ಆದಾಗ ಮರ ಗಿಡಗಳು ಫಲಗಳನ್ನು ನೀಡಿದವು. ಅವು ನೀಡಿದವು ಲಿಂಗಕ್ಕೆಂದು, ನಾನು ಬೇಡಿದೆ ಅಂಗಕ್ಕೆಂದು, ಬೇಡಿ ಭವಿಯಾದೆ ಅವು ನೀಡಿ ಭಕ್ತರಾದವು, ಇನ್ನು ಬೇಡಿದನಾದಡೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ ಎನ್ನುತ್ತಾಳೆ. ದೇವ ಎನ್ನೊಡೆಯ ನೀನು ಬಾ ಕರುಣೆ ತೋರು, ಮೊದಲಿಗೆ ಬೆಟ್ಟ ವನ ಮರ ಗಿಡಗಳಲ್ಲಿ ನಿನ್ನ ಹುಡುಕಿ ಬಳಲಿದೆ. ಬಸವಣ್ಣನವರು ಹೇಳಿದಂತೆ ಕೂಡಲ ಸಂಗಮ ದೇವನರಿಯಡೆ ಶರಣರ ಸಂಘವೇ ಮೊದಲು. ಕೊನೆಗೆ ಶಿವಶರಣರ ಸಂಘದಲ್ಲಿ ನಿನ್ನ ಕಂಡು ಕರದಲ್ಲಿ ಹಿಡಿದಿಹೆನು.
ಎಲ್ಲಿ ಅಡಗಿ ಕುಳಿತಿರುವ ಆ ರಹಸ್ಯ ಸ್ಥಳವನ್ನು ಹೇಳು. ಮತ್ತೆ ಹೇಳುತ್ತಾಳೆ, ಅಳಿಸಂಕುಳವೇ ಮಾಮರವೇ ಬೆಳದಿಂಗಳೇ ಕೋಗಿಲೆ ನಿಮ್ಮನೆಲ್ಲರನ್ನು ಒಂದ ಬೇಡುವೆನು, ನಿಮ್ಮನೆಲ್ಲರನ್ನು ಒಂದ ಬೇಡುವೆನು, ಚನ್ನಮಲ್ಲಿಕಾರ್ಜುನ ದೇವರ ಕಂಡರೆ ಕರೆದು ತೋರಿರೆ, ಕರೆದು ತೋರಿರೆ. ನಿಸರ್ಗ ಪ್ರೇಮಿಯಾದ ಅಕ್ಕ ಗಿಳಿ, ಕೋಗಿಲೆ, ತುಂಬಿಗಳನ್ನು, ಹಂಸೆಗಳನ್ನು, ನವಿಲುಗಳನ್ನು ಕೂಡ ಪ್ರಶ್ನಿಸುತ್ತಾಳೆ. ಚಿಲಿಪಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೆ, ಸರೋವರದೊಳಾಡುವ ಹಂಸೆಗಳಿರ ನೀವು ಕಾಣಿರೆ, ಗಿರಿ ಗೌಹರದೊಳಾಡುವ ನವಿಲುಗಳಿರ ನೀವು ಕಾಣಿರೆ, ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆಂದು ನೀವು ಕಾಣಿರೆ. ಅಕ್ಕಳ ವಚನಗಳು ಪ್ರಪಂಚದ ಯಾವುದೇ ಭಾಷೆಯ ಸರ್ವಶ್ರೇಷ್ಠ ಶೃಂಗಾರ ಕಾವ್ಯಗಳಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲಂತಹ ವಿರಹಗೀತೆಗಳು ಎಂಬುದು ಕವಿಶ್ರೇಷ್ಠರ ಅಭಿಪ್ರಾಯ. ವನವೆಲ್ಲ ನೀವೇ, ವನದೊಳಗಣ ದೇವತರುವೆಲ್ಲ ನೀವೇ, ತರುವಿನೊಳಗಾಡುವ ಖಡ್ಗ ಮೃಗವೆಲ್ಲ ನೀವೇ, ಚನ್ನಮಲ್ಲಿಕಾರ್ಜುನಯ್ಯ ಸರ್ವಭರಿತನಾಗಿ ನನಗೇಕೆ ಮುಖದೋರೆ ಎನ್ನುತ್ತಾಳೆ. ಅಂತರಂಗದಲ್ಲಿ ತಾನು ಕಲ್ಪಿಸಿಕೊಂಡು ಒಳಗಣ್ಣುಗಳಿಂದ ದರ್ಶಿಸಿದ ಕಲ್ಪನಾ ಮೂರ್ತಿಯನ್ನು ಬಹಿರಂಗದಲ್ಲಿ ತನ್ನ ಹೊರ ಕಣ್ಣುಗಳಿಂದ ದರ್ಶಿಸಲು ಕಾತುರಳಾಗಿದ್ದಾಳೆ ಅಕ್ಕ. ಶಿವಶರಣರ ಸಂಘದಲ್ಲಿರಬೇಕೆಂಬ ಇಚ್ಛೆ ಕೈಗೂಡಿದೆ. ಈಗ ನಿನ್ನ ಸೇರುವ ಬಯಕೆಯಿಂದ ಶ್ರೀಗಿರಿಯನ್ನೇರಿ ಬಂದೆ. ನೀನು ಕೈ ಹಿಡಿದು ಎತ್ತಿಕೊಳ್ಳುತ್ತಿಲ್ಲ ಏಕೆ? ನಿನ್ನ ನಂಬಿ ಇಲ್ಲಿಗೆ ಬಂದು ಕೆಟ್ಟೆ. ಲಿಂಗವೇ ಬಯಲು, ಲಿಂಗವೇ ಎಂದು ಮುಂದೆ ಸಾಗಿದರೆ ಬಯಲೇ ಕಾಣುವುದು. ಬೆಟ್ಟ ಲಿಂಗವೆಂದು ಬೆಟ್ಟವನ್ನು ಮೆಟ್ಟಿನಿಂದಲ್ಲಿ ಹೋಯಿತು. ತರು ಮರಾದಿಗಳ ಲಿಂಗವೆಂದರೆ ತರಿದಲ್ಲಿ ಹೋಯಿತು. ಲಿಂಗ ಜಂಗಮದ ಪಾದವೇ ಗತಿಯೆಂದು ನಂಬಿದ ಸಂಗನ ಬಸವಣ್ಣನ ಮಾತು ಕೇಳದೆ ಕೆಟ್ಟೆನಯ್ಯ ಚನ್ನಮಲ್ಲಿಕಾರ್ಜುನ. ಶರಣರ ಸಂಘ ಬಿಟ್ಟು ಇಲ್ಲಿಗೆ ಬಂದು ಕೆಟ್ಟೆ ಎಂದು ದುಃಖಿಸುತ್ತಾಳೆ, ಹಲಬುತ್ತಾಳೆ, ಮತ್ತೆ ಪ್ರಾರ್ಥಿಸುತ್ತಾಳೆ. ಬೆರೆಸುವರೆ ಬೇಗ ತೋರು, ಹೊರಹಾಕದಿರಯ್ಯ. ನಿಮ್ಮಲ್ಲಿಗೆ ಸಲೆಸಂದ ತೊತ್ತಾನು ಎನ್ನ ಹೊರಹಾಕದಿರಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ನಿಮ್ಮ ನಂಬಿ ಬೆಂಬಳಿ ಬಂದೆನೋ, ಇಂಬುಗೊಳ್ಳಯ್ಯ ಬೇಗದಲ್ಲಿ ಎಂದು ಮತ್ತೆ ದೀನಳಾಗಿ ಪ್ರಾರ್ಥಿಸುತ್ತಾಳೆ. ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದು, ಏರಿಲ್ಲದ ಗಾಯದಲ್ಲಿ ನೊಂದು, ಸುಖವಿಲ್ಲದ ಧಾವತಿಗೊಂಡು, ವಿರಹ ದುರಿಯಲ್ಲಿ ಬೆಂದು, ನೊಂದು ಬೆಂದು ಸೋತು ಸೊರಗಿ ಹೋಗಿದ್ದಾಳೆ ಅಕ್ಕ. ಬದುಕು ಅನುಭವ ಮತ್ತು ಅನುಭವಗಳ ಸಂಗಮವಾದಾಗ, ಹದವರಿತ ಭಾಷೆಯ ಬಳಕೆಯಾದಾಗ ಮಾತು ಮುತ್ತಾಗುತ್ತವೆ. ಅರ್ಥವಂತಿಕೆ ಮಿಂಚನ್ನು ಹೊಳೆಯಿಸಿ ಬಾಳಿಗೆ ಬೆಳಕನ್ನೀಯುತ್ತವೆ. ಅಂಥ ಬೆಳಕಿನ ಕಿರಣಗಳೇ ಅಕ್ಕಳ ವಚನಗಳು. ಮಾಯನ್ನು ಗೆಲ್ಲುವ ತನ್ನ ಛಲವನ್ನು, ಆತ್ಮವಿಶ್ವಾಸವನ್ನು ನಾಮದಲ್ಲಿ ಹೆಂಗುಸಾದರೂ ಭಾವಿಸಲು ಗಂಡು ರೂಪ ಪಡೆದುಕೊಂಡಿರುವ ಅಕ್ಕ ತನ್ನ ಅತ್ಯಂತ ಉನ್ನತವಾದ ಸಾಧನೆಯನ್ನು ತೋರಿಸಿದ್ದಾಳೆ. ಕಾಡುವ ಮಾಯೆಯನ್ನು ಸರಿಸಲು ಬಸವಣ್ಣನನ್ನು ಸ್ಮರಿಸುತ್ತಾಳೆ. ಬಸವಣ್ಣನವರ ಕರುಣೆಯಿಂದ ಮಾಯೆಯನ್ನು ಗೆದ್ದೆ ಎಂದು ಹೇಳುತ್ತಾಳೆ. ಹಾಗೆ ಅಕ್ಕಳ ಜೀವನದ ಸಾರ್ಥಕತೆ ಈ ವಚನದಲ್ಲಿದೆ. ಅತ್ಯಂತ ಸುಂದರವಾಗಿ ಅಕ್ಕಳ ಸಮಗ್ರ ಜೀವನವನ್ನು ಈ ಮುಕ್ತಕದಲ್ಲಿ ಜೋಡಿಸಿದ್ದಾಳೆ. ಕದಳಿ ಎಂಬುದು ತಾನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭಾವ ಘೋರಾರಣ್ಯ, ಕದಳಿ ಎಂಬುದು ಭಾವ ಘೋರಾರಣ್ಯ. ಈ ಕದಳಿ ಎಂಬುದ ಗೆದ್ದು ತವೇ ಬದುಕಿ ಬಂದು, ಈ ಕದಳಿಯ ಬನದಲ್ಲಿ ಭವಹರನ ಕಂಡೇನು. ಕದಳಿ ಎಂಬುದು ತಾನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಭವ ಗೆದ್ದು ಬಂದ ಮಗಳೆಂದು ಕರುಣಾದಿ ತೆಗೆದು ಬಿಗಿದಪ್ಪಿದೋಡೆ, ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು ನೋಡ. ಕದಳಿ ಎಂಬುದು ತಾನು, ಕದಳಿ ಎಂಬುದು ಮನ,
ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ವಿಷಯಗಳು. ಪ್ರಾಪಂಚಿಕವಾದ ಕದಳಿಯಲ್ಲಿ ಸಿಕ್ಕಿ ಪರಿತಪಿಸುವ ಜೀವಾತ್ಮನಿಗೆ ಭವಬಾಧೆ ತಪ್ಪದು. ಕದಳಿ ಎಂಬುದು ಮರಳಿ ಹುಟ್ಟಿ ಬರುವ ಭವರೋಗದಿಂದ ಕೂಡಿದ ಘೋರ ಅರಣ್ಯ. ಇಂತಹ ಕದಳಿ ಎಂಬುದನ್ನು ಜಯಿಸಿ ಬದುಕಿ ಬಂದಳು ಅಕ್ಕ. ನಶ್ವರತ್ವವನ್ನು ನಾಶ ಮಾಡಿ ಶರಣ ಮಾರ್ಗದಿಂದ ಪ್ರಸಾದಕಾಯಳಾಗಿ ಶಾಶ್ವತವಾದ ಇರುವಿಕೆಯನ್ನು ಹೊಂದಿದಳು. ಕತ್ತಲು ಮುಸುಕಿದ ಈ ಕದಳಿಯನ್ನು ಗೆದ್ದ ಕಾರಣ ಪಾರಮಾರ್ಥಿಕ ಕದಳಿಯನ್ನು ಕಂಡೆ ಎನ್ನುತ್ತಾಳೆ ಅಕ್ಕ. ವಿಷಯಾದಿಗಳಿಂದ ದೂರ ಮಾಡುವ ಪರಮಾತ್ಮನಿರುವ ಬಾಳೆಯವನ ಅಲ್ಲಿ ಬಹುಹರನನ್ನು ಕಂಡಳಾಕೆ. ಅಕ್ಕಳ ಜೀವನ ಅತ್ಯಂತ ಘನಘೋರ ಹೋರಾಟವಲ್ಲವೇ? ಅಕ್ಕಳು ಭವಗೆದ್ದ ಬಂದ ಮಗಳೆಂದು, ಭವಗೆದ್ದು ಬಂದ ಮಗಳೆಂದು ಕರುಣಾದಿ ತೆಗೆದು ಬಿಗಿದಪ್ಪಿದೋಡೆ ಚನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು ನೋಡ. ಅಕ್ಕಳ ಆಶೆ ಕೈಗೂಡಿದೆ. ನಿಜವನ್ನೈಕ್ಯ ನೈದಿ ಶಬ್ದ ಮುಗ್ಧಳಾದೆನೆಂದು ಹೇಳುವ ಮಹಾದೇವಿ ಅಕ್ಕ ಕೊನೆಗೆ ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಘವೆನ್ನೆ ನಿಸ್ಸಂಗವೆನ್ನೆ ಆಯಿತೆನ್ನೆ ಆಗದೆನ್ನೆ ನೀನೆನ್ನೆ ನಾನೆನ್ನೆ ಚೆನ್ನ ಮಲ್ಲಿಕಾರ್ಜುನಯ್ಯ ಲಿಂಗದಲ್ಲಿ ಘನಲಿಂಗೈಕ್ಯವಾದ ಬಳಿಕ ಮತ್ತೇನು ಎನ್ನಲೊಲ್ಲದೆ ಇದ್ದೇನೋ. ಅಕ್ಕಳ ಬದುಕೆ ಒಂದು ಬಗೆಯ ಅಂತರಂಗದ ಸಂಘರ್ಷ, ಅನುಭವದ ಆವಿಷ್ಕಾರ. ಹೀಗಾಗಿ ಅವಳ ಬಹುತೇಕ ವಚನ ಸಂಪತ್ತು ಬರಿಯ ಸಾಹಿತ್ಯಿಕ ಕೊಡುಗೆ ಮಾತ್ರವಲ್ಲ, ಶ್ರೇಷ್ಠ ಜೀವನದ ಸಾಧನೆಯ ಅನುಭವ ಸಂಪತ್ತು. ಹೌದು, ಅಜಗಣ್ಣನ 5 ವಚನಕ್ಕೆ ಅಕ್ಕಳ 1 ವಚನ ನಿರ್ವಚನ ಎಂದಿದ್ದು ಅಕ್ಕಳ ವಚನಾರಚನಾ ಶಕ್ತಿಗೆ ಚನ್ನಬಸವಣ್ಣನಿಂದ ದೊರೆತ ಪ್ರಶಸ್ತಿಯಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಅಗಲಿ ಬಂದು ರಾಜ ಮತ್ತು ರಾಜವೈಭವ ತೊರೆದು ಶರಣರ ಸಾನ್ನಿಧ್ಯ ಬಯಸಿ ಬಸವ ಕಲ್ಯಾಣಕ್ಕೆ ನಡೆದು ಬಂದಳು. ಅವಳ ಕೆಚ್ಚು ಆತ್ಮವಿಶ್ವಾಸ ಅಸಾಧಾರಣವಾದದ್ದು. ಉಡುತಡಿಯಲ್ಲಿ ಹುಟ್ಟಿ ಕಲ್ಯಾಣದಲ್ಲಿ ಚಿಗುರಿ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ತನ್ನ ವಚನಾರಚನಾ ಪುಷ್ಪಗಳ ಕಂಪಿನಿಂದ ತುಂಬಿ ಶ್ರೀಶೈಲದ ಕದಳಿಯಲ್ಲಿ ಲಿಂಗೈಕ್ಯಳಾದ ಅಕ್ಕಳ ದಿವ್ಯಾತ್ಮದ ಬೆಳಕಿನಲ್ಲಿ ಮುನ್ನಡೆಯುವ ಅರಿವನ್ನು ನಿಷ್ಠೆಯನ್ನು ಅವಳ ವಚನಗಳ ಅಧ್ಯಾಯದಿಂದ ನಾವೆಲ್ಲರೂ ಪಡೆಯುವಂತಾಗಲಿ ಅಲ್ಲವೇ? ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.